ವೀಕ್ಷಕರೇ, SIR ಅನ್ನೋದು ಯಾರಿಗೆ ಹೆಚ್ಚು ಮಾರಕ ಅಂದರೆ ಅದು ಮಹಿಳೆಯರಿಗೆ. ಯಾಕೆಂದರೆ ಒಂದು ಅವರು ವಿಳಾಸ ಬದಲಾಗಿರ್ಬೋದು, ವಿಳಾಸ ಯಾವ ಕಾರಣಕ್ಕೆ ಬದಲಾಗಿರ್ಬೋದು, ಮದುವೆ ಆಗಿರೋ ಕಾರಣಕ್ಕೋಸ್ಕರ. ಹಿಂದೆ ಅವ್ರ ತಂದೆ ತಾಯಿ ಮನೇಲಿರ್ತಾರೆ, ಆಗ ಅಲ್ಲಿ ಓಟ್ ಹಾಕಿರ್ತಾರೆ. ಮದುವೆ ಆದಮೇಲೆ ಗಂಡನ ಮನೆಗೆ ಬರ್ತಾರೆ, ಅಲ್ಲಿ ಅವ್ರ ವೋಟರ್ ಲಿಸ್ಟಲ್ಲಿ ಅವ್ರ ಹೆಸರು ಇರಲ್ಲ. ಅದರಲ್ಲೂ ಪರ್ಟಿಕ್ಯುಲರ್ಲಿ 2002ರಲ್ಲಿ ಇರಲ್ಲ. 2002ರಿಂದ ಇಲ್ಲಿವರೆಗೆ ಎಷ್ಟು ಜನ ಮದುವೆ ಆಗಿರ್ತಾರೆ. ಸೊ ಅವರೆಲ್ಲರ ಅಡ್ರೆಸ್ ಬದಲಾಗಿದೆ. ಈಗ ಇಲ್ಲಿ ಅವ್ರ ಹೆಸರು ಇಲ್ಲದೆ ಇರೋದ್ರಿಂದ ಅವರಿಗೆ ಸಮಸ್ಯೆ ಜಾಸ್ತಿ ಆಗ್ತಿದೆ. ಸರ್, ಮಹಿಳೆಯರು ಏನು ಮಾಡಬೇಕು? ಮಹಿಳೆಯರು ಜಾಸ್ತಿ ಸಮಸ್ಯೆ ಕಾಣೋದು. ಮಹಿಳೆಯರದು ತಾವು ಹೇಳದಂಗೆ ಮಹಿಳೆಯರಿಗೆ ತುಂಬ ಸಮಸ್ಯೆ ಇದೆ. ಹಾಗಾಗಿ ಮಹಿಳೆಯರ ವೋಟರ್ ವಿಷಯಕ್ಕೆ ಬಂದ, ಯಾಕಂದರೆ ಭಾಳಷ್ಟು ಕಡೆ ಬಂದಿರೋವಂಥದ್ದು ಅಥವಾ ಶಿಫ್ಟ್ ಆಗಿರೋವಂಥವ್ರು ಯಾವಾಗಲೂ ಪುರುಷರ ಸಂಖ್ಯೆ ತುಂಬ ಕಮ್ಮಿ, ಮಹಿಳೆಯರದೇ ಜಾಸ್ತಿ ಇರುತ್ತೆ. ಮದುವೆ ಆಗಿ ಇನ್ನೊಂದು ಕಡೆ ಬರೋವಂಥ ಸಾಧ್ಯತೆ. ಹಾಗಾಗಿ ಮಹಿಳೆಯರು ತುಂಬಬೇಕಾದ್ರೆ ತಂದೆ, ತಾಯಿ, ಅಜ್ಜ, ಅಜ್ಜಿ 4 ಜನದಷ್ಟೇ ಮಾಹಿತಿನ ಅವರು ಸಂಬಂಧಿಕರು ಅಂತ ಒಂದು ಕಾಲಮಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಹಾಗಾಗಿ ತಂದೆ ತಾಯಿ ಅಜ್ಜ ಬಿಟ್ಬಿಟ್ಟು ಚಿಕ್ಕಪ್ಪನೋ ದೊಡ್ಡಪ್ಪನೋ ಅಣ್ಣ ತಮ್ಮನೋ ಅಕ್ಕ ತಂಗಿನೋ ಫಿಲ್ ಮಾಡಬಾರ್ದು. ಇವು 4 ಅಷ್ಟೇ ಏನು ಕೇಂದ್ರ ಚುನಾವಣಾ ಆಯೋಗ ಹೇಳಿದೆ, ಅವು 4 ಅಷ್ಟೇ. ತಂದೆ ತಾಯಿ ಅಜ್ಜ ಅಜ್ಜಿ ಅವ್ರದ್ದಷ್ಟೇ ಸಂಬಂಧದ ಬಗ್ಗೆ ಅವರು ಕರೆಕ್ಟಾಗಿ ಅದರಲ್ಲಿ ಫಿಲ್ ಮಾಡಬೇಕಾಗತ್ತೆ. ಅದು ಬರೀ 4 ಜನದ ಹೆಸರಷ್ಟೇ ಅಲ್ಲ. ಈಗ ಅವರು ಯಾವುದೋ ಜಿಲ್ಲೆ ಯಾವುದೋ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರ್ತಾರೆ, ಮತ್ತು ಯಾವುದೋ ಬೇರೆ ಜಿಲ್ಲೆಗೆ ಬಂದಿರ್ತಾರೆ, ಬೇರೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಬಂದಿರ್ತಾರೆ, ಯಾಕೆಂದರೆ ಮದುವೆ ಆಗಿ. ಸೊ ಆಗ ಏನು ಮಾಡಬೇಕು? ಅದು ಒಂದು ಸ್ವಲ್ಪ ಕನ್ಫ್ಯೂಷನ್ ಇರ್ತದಲ್ಲ. ಅದು ಏನಪ್ಪ ಅಂದರೆ, ನೀವು ಅದಕ್ಕೆ ಈಗ ಒಂದು ಬೆಸ್ಟ್ ಉದಾಹರಣೆ ಏನು ಮಾಡ್ಬೋದು ಅಂದರೆ, ಯಾವುದೇ ಒಂದು BLO ಬಂದಾಗ ಅವ್ರ ಹತ್ರ ಒಂದು ಆ್ಯಪ್ ಇರುತ್ತಲ್ಲ, ಆ ಆ್ಯಪಲ್ಲಿ ಅವರು 2002ರಲ್ಲಿ ಎಲ್ಲಿದ್ದರು ಅಂತ ಒಂದು ಮಾಹಿತಿ ತೊಗೊಂಡು ಅವರು ಹುಡುಕೊಂಡು ಕೊಡಬೇಕಾಗುತ್ತೆ. ಇದು ಏನೇ ಮಾಹಿತಿ ನಮಗೆ ಬೇಕು 2002ರದ್ದು ಅಂದರೆ ಅದನ್ನು ಕೊಡೋಂಥ ವ್ಯಕ್ತಿ ಯಾರು? BLOಗಳಿಗೆ ಹೇಳ್ಬಿಟ್ಟು BLOಗಳು ಅದನ್ನು 2002ರಲ್ಲಿ ಎಲ್ಲಿದ್ದಾರೆ ಅಂತ ಹುಡುಕ್ಬಿಟ್ಟು, ಈಗ ಉದಾಹರಣೆಗೆ ಅವ್ರು ಚಿತ್ರದುರ್ಗದಲ್ಲಿರ್ತಾರೆ, ಬೆಳಗಾವಿಂದ ಬಂದಿರ್ತಾರೆ ಅಂದರೆ ಚಿತ್ರದುರ್ಗದಲ್ಲಿರುವಂಥ ಸಂಬಂಧಪಟ್ಟ BLO ಅವರು ಒಂದು ಇದರಲ್ಲಿ ಫೋನಿಂದ ನೋಡಿ ಅವರ ಒಂದು ವೆಬ್ಸೈಟ್ ಇದಕ್ಕೆ ಹೋಗಿ ಅಲ್ಲಿಂದ ಅವರು 2002ರಲ್ಲಿ ಎಲ್ಲಿದ್ದಾರೆ ಅಂತ ಮಾಹಿತಿ ತೊಗೊಂಡು ಅದನ್ನು ಅವರಿಗೆ ತಲುಪಿಸ್ಬೇಕಾಗತ್ತೆ. ಇದು ಜನಗಳಿಗೆ ನಮ್ಮ ಕೆಲಸ ಅಲ್ಲ ಇದು. ಯಾಕಂದರೆ ನಮಗೆಲ್ಲೂ ಮಾಹಿತಿ ಇರಲ್ಲ, ನಮಗೆ ಗೊತ್ತಿರಲ್ಲ, ಆಕ್ಸೆಸ್ ಇರಲ್ಲ. BLOಗಳು ಮಾಡಬೇಕಾಗತ್ತೆ. ಆಮೇಲೆ ಮಹಿಳೆಯರು ತುಂಬಬೇಕಾದ್ರೆ ಇವು 4ನಷ್ಟೇ ತುಂಬಬೇಕಾಗತ್ತೆ. ಮತ್ತು ಇನ್ನೊಂದು, ಈಗ 2002ರಲ್ಲಿ ಎಲ್ಲೋ ಒಂದು ಕಡೆ ಇತ್ತು ಅಂದ್ರೆ, ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲೋ ಒಂದು ಇತ್ತು. ಈಗ ಅವ್ರು ಚಿತ್ರದುರ್ಗ ಜಿಲ್ಲೆಗೆ ಬಂದಿದ್ದಾರೆ, ಆಯಿತು, BLO ಅಲ್ಲಿ ಹುಡುಕ್ ಕೊಡ್ತಾರೆ ಅಥವಾ ಯಾರೋ ಅಸಿಸ್ಟ್ ಮಾಡ್ತಾರೆ, ತುಂಬಿಡ್ತಾರೆ. ಕೆಲವರು ಅಂದರೆ 2002ರವರೆಗೆ ಅವ್ರಿಗೆ ಇನ್ನೂ ಅವರು ವೋಟರ್ ಲಿಸ್ಟೇ ಸೇರಿರಲ್ಲ ಅಂತ ತಿಳ್ಕೊಳ್ಳಿ. 2008ರಲ್ಲೋ 9ರಲ್ಲೋ 10ರಲ್ಲೋ ಆಗ ಅವರು ಫಸ್ಟ್ ಟೈಮ್ ವೋಟ್ ಹಾಕಿರ್ತಾರೆ. ಸೊ ಅದು ಬೇರೆ ಯಾವುದೋ ಅಡ್ರೆಸ್ಸಲ್ಲಿ ಇರ್ತದೆ. ಈಗ ಅದನ್ನು ಈ ಮ್ಯಾಪಿಂಗಲ್ಲಿ ಇರಲ್ಲ. ಸೊ ಅವ್ರೇನು ಮಾಡಬೇಕು? 2002ರ ನಂತರ ವೋಟರ್ ಲಿಸ್ಟ್ಗೆ ಹೆಸರು ಸೇರಿದವ್ರು ಏನು ಮಾಡಬೇಕು? ಅದಕ್ಕೆ ಈಗ ಸೆಲ್ಫ್ ಮ್ಯಾಪಿಂಗ್ ಅಂತ ಇದೆ, ಇನ್ನೊಂದು ಪ್ರೊಜೆನ್ಸಿ ಅಂತ ಇದೆ. ಸೊ ಅದನ್ನು ಸಂಬಂಧಪಟ್ಟ BLOಗಳಿಗೆ ಕೇಳಿದರೆ ಅವರು ಕ್ಲೀನಾಗಿ ತೆಗೆದು ಅದನ್ನು ಮ್ಯಾಪ್ ಮಾಡಿಬಿಟ್ಟು ಅದನ್ನು ಮಾಡಿ ಕೊಡ್ತಾರೆ. ಸೊ ಏನಪ್ಪ ಅಂದರೆ ಇವೆಲ್ಲ ಭಾಳಷ್ಟು ಕೆಲವೊಂದು ಸಮಯದಲ್ಲಿ ಟೆಕ್ನಿಕಲ್ ಥಿಂಗ್ಸ್ ಆಗುತ್ತೆ. ಹಾಗಾಗಿ ಸಂಬಂಧಪಟ್ಟ BLOಗಳಿಗೆ ಹೇಳಬೇಕು. BLOಗಳು ಏನಪ್ಪ ಅಂದರೆ ಅವ್ರಿಗೆ ಮಾಹಿತಿ ಇಲ್ಲ ಅಂದರೆ ಅವರು ಮೇಲಾಧಿಕಾರಿಗಳನ್ನ ಕೇಳಿಬಿಟ್ಟು ಜನರ ಸಮಸ್ಯೆ ಬಗೆಹರಿಸಬೇಕು. ಆಮೇಲೆ ಪ್ರತಿಯೊಂದು ಊರಲ್ಲೂ ಕೂಡ ಈಗ ಸರ್ಕಾರದ ವತಿಯಿಂದ ಸರ್ಕಾರ ಹೇಳಿರೋ ಪ್ರಕಾರ ಮತದಾರರ ಸಹಾಯ ಕೇಂದ್ರ ಅಂತ ಅಂತೇವೆ. ಅಂದರೆ ನಾವೇನು VFC ಅಂತೀವಿ, ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಒಂದು ಮಾಡಬೇಕು. ಹೆಲ್ಪ್ ಡೆಸ್ಕ್ ಲಿಟ್ರಲಿ. ಸೊ ಅದು ಒಂದು ಮಾಹಿತಿ ಇದೆ. ಆ ಒಂದು ಹೆಲ್ಪ್ ಡೆಸ್ಕಲ್ಲಿ ಹೋದಾಗ ಅಲ್ಲಿ ಕೂಡ ತಮಗೆ ಅದ್ರ ಬಗ್ಗೆ ಈ ಥರ ನನಗೆ ಸಮಸ್ಯೆ ಇದೆ, ನನ್ನ ಈ ಥರ ಹಿಂಗೆ ಆಗ್ತಾ ಇದೆ ಅಂತ ಹೇಳಿದಾಗ ಅಲ್ಲಿ ಕೂಡ ಅದನ್ನು ಬಗೆಹರಿಸುವಂಥ ಎಲ್ಲ ವ್ಯವಸ್ಥೆ ಇರುತ್ತೆ. ಆದ್ದರಿಂದ ಮನೆಗೆ ಅಥವಾ BLOಗಳು ಬಗೆಹರಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ಮತದಾರ ಸಹಾಯ ಕೇಂದ್ರ ಅಥವಾ ಹೆಲ್ಪ್ ಡೆಸ್ಕ್ಗಳಿಗೆ ಹೋಗಿ ಅಲ್ಲಿ ಕಾಣ್ಬೋದು. ಸೊ ಅದರ ಒಂದು ಸರ್ಕಾರದಿಂದನೂ ಮಾಡಿದೆ, ಕೆಲವೊಂದು ಕಡೆ ಪಾರ್ಟಿಗಳಿಂದನೂ ಇದೆ. ಅಲ್ಲೂ ಕೂಡ ಮತದಾರರು ಹೋಗಿ ಮಾಹಿತಿಯನ್ನು ತಗೊಂಡು ಅವರು ಅದನ್ನು ಏನು ಯಾವ ಥರದಲ್ಲಿ ಅದನ್ನು ಅವರು ತುಂಬಬೇಕು ಅಥವಾ ಯಾವ ಥರದಲ್ಲಿ ಅದನ್ನು ಅವ್ರಿಗೆ ಕೊಡಬೇಕು ಅಂತ ಅದನ್ನು ತಿಳ್ಕೊಂಡು ಅದನ್ನು ಕೂಡ ಮಾಡ್ಬೋದಾಗುತ್ತೆ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.